ಫಸ್ಟ್ ಹೆಡಿಂಗ್ ಫೋರ್ತ್ ಕ್ವಶನ್. ಇಲ್ಲಿ 2 ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಸಾಲ್ವ್ ಮಾಡಂತ ಇದ್ದಾನೆ. ಯಾವ ಮೆಥಡ್ ಇಂದ? ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಮಾಡಂತ ಹೇಳ್ತಾ ಇದ್ದಾನೆ. ಓಕೆ, ಈಗ ನೀವು ಇಲ್ಲಿ ಈಕ್ವೇಶನ್ ನೋಡಿದ್ರೆ ಡೆಸಿಮಲ್ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ 1 ಪಾಯಿಂಟ್ ಮುಂದಕ್ಕೆ ಹೋದ್ರೆ ಇದು 2 ಆಗುತ್ತಾ, 1 ಪಾಯಿಂಟ್ ಮುಂದಕ್ಕೆ ಹೋದ್ರೆ 3 ಆಗುತ್ತೆ, 1 ಪಾಯಿಂಟ್ ಮುಂದಕ್ಕೆ ಹೋದ್ರೆ 13 ಆಗುತ್ತೆ. ಡೆಸಿಮಲ್ ಇದ್ದಾಗ ಸಾಲ್ವ್ ಮಾಡಕ್ ಕಷ್ಟ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ, ಈ ಈಕ್ವೇಶನ್ ನ ಇದನ್ನೇನ್ ಮಾಡ್ತೀನಿ, ಇಂಟು 10 ಮಾಡ್ತೀನಿ, ಇದನ್ನ ಕೂಡ ಇಂಟು 10 ಮಾಡ್ತೀನಿ. ಅವಾಗ ಏನಾಗುತ್ತೆ, ಇಂಟು 10 ಮಾಡಿದ್ರೆ 1 ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ. 1 ಪಾಯಿಂಟ್ ಮುಂದಕ್ಕೆ ಹೋದಾಗ ಇದೇನಾಗುತ್ತೆ, 2x ಆಗುತ್ತೆ. ಇದೇನಾಗುತ್ತೆ, 1 ಪಾಯಿಂಟ್ ಮುಂದಕ್ಕೆ ಹೋದ್ರೆ 3y ಆಗುತ್ತೆ. ಓಕೆ, ಇದು ಕೂಡ 1 ಪಾಯಿಂಟ್ ಮುಂದಕ್ಕೆ ಹೋದ್ರೆ ಏನಾಗುತ್ತೆ, 13 ಆಗುತ್ತೆ. ಸೊ ನಥಿಂಗ್ ಬಟ್ 3.0 ಅಂದ್ರೆ ಒಂದೇ, 3 ಅಂದ್ರೆ ಒಂದೇ, 13.0 ಅಂದ್ರೆ ಒಂದೇ, 13 ಅಂದ್ರೆ ಒಂದೇ. ಅದೇ ರೀತಿ ಇದನ್ನು ಕೂಡ 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ, 4x ಆಗುತ್ತೆ. ಇದು ಕೂಡ 1 ಪಾಯಿಂಟ್ ಮುಂದಕ್ಕೆ ಹೋದ್ರೆ 5y ಆಗುತ್ತೆ. ಇದು ಕೂಡ 1 ಪಾಯಿಂಟ್ ಮುಂದಕ್ಕೆ ಹೋದ್ರೆ 23 ಆಗುತ್ತೆ. ಓಕೆ, ಅರ್ಥ ಆಯ್ತಾ ಇದು? ಇವಾಗ ನಮಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇವಾಗ ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ, ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಓಕೆನಾ? ಈಗ ನೋಡ್ರಿ, ಓಕೆ, ನಾನೇನ್ ಮಾಡ್ತೀನಿ, ಈಕ್ವೇಶನ್ 1 ತಗೊಂತೀನಿ. ಓಕೆ, ಈಗ ಈ ಎಕ್ಸ್ ವೈ ಅಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮಾತ್ರ ಲೆಫ್ಟ್ ಸೈಡ್ ಇಟ್ಕೊಳ್ರಿ, ಇನ್ನು ಉಳ್ಕಿದ್ದೆಲ್ಲ ರೈಟ್ ಸೈಡ್ ತೊಗೊಳ್ರಿ. ಓಕೆ, ಸೊ ನಾನೇನ್ ಮಾಡ್ತೀನಿ, ಈ ಎಕ್ಸ್ ನೊಂದೇ ಲೆಫ್ಟ್ ಸೈಡ್ ಇಟ್ಕೊತೀನಿ. 2x ಪ್ಲಸ್ 3y ಪ್ಲಸ್ 3y ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ 3y ಆಗುತ್ತೆ. ಓಕೆ, ನನಗೆ ಎಕ್ಸ್ ಒಂದೇ ಲೆಫ್ಟ್ ಸೈಡ್ ಇರಬೇಕು, ಇಂಟು ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ, 13 ಮೈನಸ್ 3y, ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ಓಕೆ, ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ, ಈಗ ನಾನು ಈಕ್ವೇಶನ್ 1 ತಗೊಂಡಾಗ ಇದು ಬಂದಿದೆ ತಾನೆ, ಈಕ್ವೇಶನ್ 1 ತಗೊಂಡಾಗ ಇದು ಬಂದಂದ್ರೆ ಇದನ್ನ ಈ ವ್ಯಾಲ್ಯೂನ ಈಕ್ವೇಶನ್ 2 ಅಲ್ಲಿ ಹಾಕ್ಬೇಕು, 1 ಅಲ್ಲಿ ಹಾಕ್ಬಾರ್ದು. ಓಕೆ, 1 ತಗೊಂಡಿರೋ ಅಂದ್ರೆ ನೀವು 2 ಅಲ್ಲಿ ಹಾಕ್ಬೇಕು. ಈಗ ಏನ್ ಮಾಡ್ಬೇಕು, ಪುಟ್ x ಈಕ್ವಲ್ ಟು 13 ಮೈನಸ್ 3y ಡಿವೈಡೆಡ್ ಬೈ 2 ಇನ್ ಈಕ್ವೇಶನ್ 2. ಓಕೆ, 2 ಅಲ್ಲಿ ಹಾಕೋಣ. 2 ಅಲ್ಲಿ ಏನಿದೆ, 4x ಪ್ಲಸ್ 5y ಇಸ್ ಈಕ್ವಲ್ ಟು ಎಷ್ಟಿದೆ, 23 ಇದೆ. ಈಗ ನೋಡಲಿ, 4x ಇದ್ದಲ್ಲಿ ಏನು ಬರೀಬೇಕು, 13 ಮೈನಸ್ 3y ಡಿವೈಡೆಡ್ ಬೈ 2 ಪ್ಲಸ್ 5y ಇಸ್ ಈಕ್ವಲ್ ಟು 23. ಇಲ್ಲಿ ಇಂಟು ಐತೆ ಅಂದ್ರೆ ಕ್ಯಾನ್ಸಲ್ ಮಾಡೋದಾ, 2 1 ಜಾ 2 2 ಜಾ ಅಂತ ಕ್ಯಾನ್ಸಲ್ ಮಾಡ್ತೀನಿ. ಈಗ ಏನು ಉಳಿತೆ, 2 ಇಂಟು 13 ಮೈನಸ್ 3y ಪ್ಲಸ್ 5y ಇಸ್ ಈಕ್ವಲ್ ಟು 23. ಬ್ರಾಕೆಟ್ ಅಂದ್ರೆ ಇಂಟು ಮಾಡ್ರಿ, 13 2 ಜಾ ಎಷ್ಟು, 26. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, 2 3 ಜಾ 6, 6y ಆಗುತ್ತೆ, ಪ್ಲಸ್ 5y ಇಸ್ ಈಕ್ವಲ್ ಟು 23. ಈಗ ನೋಡ್ರಿ, ಇವ್ರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, 26. ಯಾವಾಗಲೂ ಗ್ರೇಟರ್ ನಂಬರ್ಸ್ ಏನಾಗಬೇಕು, ಓಕೆ, ಮೈನಸ್ ಹಾಕ್ತೀನಿ. 6y ಅಲ್ಲಿ 5y ಹೋದ್ರೆ 1y ಆಯಿತು, ಇಸ್ ಈಕ್ವಲ್ ಟು 23. ಈಗ ಮೈನಸ್ 1y ಇಸ್ ಈಕ್ವಲ್ ಟು ಪ್ಲಸ್ 26 ಹಾಕೊಡೋದ್ರೆ ಏನಾಗುತ್ತೆ, ಮೈನಸ್ 26 ಆಗುತ್ತೆ. ಓಕೆ, ಈಗ ಸೊ ಏನಾಯ್ತು, ಮೈನಸ್ 1y ಇಸ್ ಈಕ್ವಲ್ ಟು, ಇಲ್ಲಿ ಏನ್ ಮಾಡೋಕೆ, ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ಸ್ ಏನ್ ಹಾಕ್ಬೇಕು, 26 ಅಲ್ಲಿ 23 ಹೋದ್ರೆ 3 ಆಯ್ತು. y ಇಸ್ ಈಕ್ವಲ್ ಟು ಏನು, ಮೈನಸ್ 3 ಇಂಟು ಇದೇ ಕಡೆ ಬಂದ್ರೆ ಡಿವೈಡ್ ಆಯ್ತು, ಮೈನಸ್ ಮೈನಸ್ ಕ್ಯಾನ್ಸಲ್, y ವ್ಯಾಲ್ಯೂ ಏನು 3 ಆಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಪುಟ್ y ಇಸ್ ಈಕ್ವಲ್ ಟು 3. ನೀವು ಈಕ್ವೇಶನ್ 1 ಆದ್ರೂ ತಗೊಳ್ರಿ, ಇಲ್ಲ 2 ಆದ್ರೂ ತಗೊಳ್ರಿ, ಯಾವ್ದ್ರಲ್ಲಾದ್ರೂ ಹಾಕ್ರಿ. ಪುಟ್ y ಇಸ್ ಈಕ್ವಲ್ ಟು 3. ನಾನೇನ್ ಮಾಡ್ತೀನಿ, ಈ ಈಕ್ವೇಶನ್ 1 ಅಲ್ಲಿ ಹಾಕ್ತೀನಿ. 1 ಬಂದ್ಬಿಟ್ಟು ಏನಿದೆ, 1 ಬಂದ್ಬಿಟ್ಟು 2x ಪ್ಲಸ್ 3y ಇಸ್ ಈಕ್ವಲ್ ಟು 13 ಇದೆ. ಓಕೆ, 2x ಪ್ಲಸ್ y ಇದ್ದಲ್ಲೇನು 3 ಹಾಕ್ತೀನಿ, ಇಸ್ ಈಕ್ವಲ್ ಟು 13. 2x ಪ್ಲಸ್ 3 3 ಜಾ 9 ಇಸ್ ಈಕ್ವಲ್ ಟು 13. 2x ಈಕ್ವಲ್ ಟು 13 ಪ್ಲಸ್ 9 ಹಾಕಿ ಹೋದ್ರೆ ಮೈನಸ್ 9. 2x ಈಕ್ವಲ್ ಟು 4, x ಈಕ್ವಲ್ ಟು 4 ಬೈ 2. 2 1 ಜಾ 2 2 ಜಾ, x ವ್ಯಾಲ್ಯೂ ಏನಾಯ್ತು, 2 ಆಯ್ತು. ಸೊ x 2 ಬಂತು. ಓಕೆ, y ವ್ಯಾಲ್ಯೂ ಏನು 3 ಬಂತು. ಓಕೆನಾ, x y ಎರಡು ವ್ಯಾಲ್ಯೂ ಕಂಡುಹಿಡಿದ್ವಿ.